ಚಿಕ್ಕನಾಯಕನಹಳ್ಳಿ ತೀನಂಶ್ರೀ ಭವನದಲ್ಲಿ ಎಸ್ಪಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಚಿತ ಸಿಇಟಿ, ನೀಟ್, ಜೆಇಇ ತರಬೇತಿ ಕಾರ್ಯಾಗಾರ ಹಾಗೂ ಎಸ್ಎಸ್ಎಲ್ಸಿ ಪ್ರೇರಣಾ ಶಿಬಿರದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪರಿಕರಗಳು ಮತ್ತು ವಿಕಲಚೇತನ ವಿದ್ಯಾರ್ಥಿಗಳಿಗೆ ಸಾಧನ ಪರಿಕರಗಳ ವಿತರಣಾ ಸಮಾರಂಭದಲ್ಲಿ ತುಮಕೂರು ರಾಮಕೃಷ್ಣಾಶ್ರಮದ ಶ್ರೀ ವೀರೇಶಾನಂದ ಮಹಾಸ್ವಾಮಿಗಳ ಜೊತೆ ಸೇರಿ ಉದ್ಘಾಟಿಸಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ಉಚಿತ ಸಿಇಟಿ, ನೀಟ್ ತರಬೇತಿಯನ್ನು ನಡೆಸುತ್ತಾ ಬಂದಿದ್ದೇವೆ. ಈ ವರ್ಷ ಪ್ರಾರಂಭದಿಂದಲೇ ಪ್ರತಿ ಭಾನುವಾರ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ಮಕ್ಕಳಿಗೆ ಸಿಇಟಿ, ನೀಟ್ ಮತ್ತು ಜೆಇಇ ತರಬೇತಿಯನ್ನು ನಡೆಸುತ್ತಿದ್ದೇವೆ. ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆಯಲಿ ಎಂದು ಮಕ್ಕಳಿಗೋಸ್ಕರ ಪ್ರೇರಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದರಿಂದ ನಮ್ಮ ಕ್ಷೇತ್ರದ ಬಡ ಮಕ್ಕಳಿಗೆ ತುಂಬ ಅನುಕೂಲವಾಗುತ್ತಿದೆ. ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ ಬೆಳೆಸಲು ನಾವು ಮುಂದಾಗಿದ್ದೇವೆ ಎಂದು ತಿಳಿಸಿ ಶ್ರೀಗಳು ಮತ್ತು ಅಧಿಕಾರಿಗಳ ಜೊತೆ ಸೇರಿ ಮಕ್ಕಳಿಗೆ ಶೈಕ್ಷಣಿಕ ಪರಿಕರಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು, ಕಾರ್ಯನಿರ್ವಾಹಕ ಅಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಪುರಸಭಾ ಅಧ್ಯಕ್ಷರು, ತಾಲೂಕಿನ ಹಲವು ಶಿಕ್ಷಕರು, ಜನಪ್ರತಿನಿಧಿಗಳು, ಮುಖಂಡರು ಹಾಗೂ ಎಸ್ಪಿ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಸದಸ್ಯರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ನಮಸ್ಕರಿಸುತ್ತಾ ಈ ಸಮಾರಂಭದಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಹಿರಿಯರೇ, ನಮಗೊಂದು ಸಾರ್ಥಕವಾದ ಬದುಕು ಅಂತ ನನಗಾದರೂ ಕೂಡ ಅನ್ನಿಸ್ತಾ ಇದೆ. ನಮ್ಮ ಜಂಜಾಟದಲ್ಲಿ ರಾಜಕೀಯ ಒಂದು ಕಡೆ ಆದರೆ, ಎಲ್ಲೋ ಒಂದು ಕಡೆ ಸಮಾಜ ಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಬಯಕೆ, ಹಂಬಲ ಮತ್ತು ಒಂದು ನಿಸ್ವಾರ್ಥ ಸೇವೆ ಮಾಡಬೇಕು ಅಂತಕ್ಕಂಥ ಮನೋಭಾವದಿಂದ ನಾವೆಲ್ಲ ಸೇರಿ ನಾವೊಂದು ಅಂದ್ಕೊಂಡಿದ್ವಿ. ಇಲ್ಲಿ ಅಮಾಮ್ಕೋಮ್ ಅಂತ ಒಂದು ಇಟ್ಕೊಂಡ್ಬಿಟ್ಟು ಎಲ್ಲ ಜಾತಿಯವರು ಇದ್ದೀವಿ ಸೇರ್ಕೊಂಡು ಒಂದು ಟ್ರಸ್ಟನ್ನು ಮಾಡಿಕೊಂಡು, ಆ ಟ್ರಸ್ಟಿನ ಅಡಿನಲ್ಲಿ ಮಕ್ಕಳಿಗೆ ಆರೋಗ್ಯ ಮತ್ತು ಶಿಕ್ಷಣ ಇವೆರಡಕ್ಕೂ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವಿವತ್ತು ಈ ಸೇವೆಯನ್ನು ಸುಮಾರು 16 ವರ್ಷಗಳಿಂದ ಸಿಇಟಿ, ನೀಟ್ ತರಬೇತಿ ಶಿಬಿರವನ್ನು ಆಯೋಜಿಸ್ಕೊಂಡು ಬಂದಿದ್ದೇವೆ. ಅದರಲ್ಲೂ ಈಗ ಕಳೆದ 2-3 ವರ್ಷಗಳಿಂದ ಆದರೂ ಕೂಡ ಇನ್ನೂ ಅದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಮಹತ್ವವನ್ನು ಕೊಟ್ಟು ಅಲ್ಲಿ ಮಕ್ಕಳಿಗೆ ಉತ್ತೇಜನ ನೀಡತಕ್ಕಂಥ ಕೆಲಸ, ಆ ಮಕ್ಕಳಿಗೆ ಏನೇನು ನಮಗೆ ಗ್ರಾಮೀಣ ಪ್ರದೇಶದ ಮಕ್ಕಳು ಹೊರಗಡೆ ಓದಲಿಕ್ಕೆ ಎಷ್ಟು ಕಷ್ಟ ಸಾಧ್ಯ ಅದನ್ನು ಅರಿತು ಎಲ್ಲ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಮಕ್ಕಳು ಯಾರೂ ಕೂಡ ವಂಚನೆಗೆ ಆಗಬಾರ್ದು ವಿದ್ಯಾಭ್ಯಾಸದಲ್ಲಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅದನ್ನು ಕಾಪಾಡಬೇಕು. ನಮ್ಮ ಮಕ್ಕಳ ಶೈಕ್ಷಣಿಕ ಬದುಕನ್ನು ರೂಪಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವಿವತ್ತು ಈ ಒಂದು ಸಿಇಟಿ, ನೀಟ್, ಜೆಇಇ ತರಬೇತಿ ಶಿಬಿರವನ್ನು ಮಾಡಿ ಅದ್ರ ಮುಖಾಂತರ ಎಲ್ಲರೂ ನಮ್ಮ ಸದಸ್ಯರೇನಿದ್ದಾರೆ ಖಂಡಿತ ಅವ್ರ ಮನೆ ಕೆಲಸಕ್ಕೂ ಅಷ್ಟೊಂದು ಒತ್ತು ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಮಕ್ಕಳ ಒಂದು ಭವಿಷ್ಯ ಅಂದರೆ ಎಲ್ಲರೂ ನಿಂತ್ಕೊಂಡು ಇಲ್ಲಿ ತಂಡಗಳು ಮಾಡ್ಕೊಂಡಿದ್ದೀವಿ ನಾವು. ಟೆಕ್ನಿಕಲ್ ಟೀಮ್ ಇರ್ಬೋದು, ಮತ್ತು ಸಮಿತಿ, ಸ್ವಾಗತ ಸಮಿತಿ ಇರ್ಬೋದು, ಆಹಾರಕ್ಕೆ ಒಂದು ಸಮಿತಿ ಮಾಡಿಕೊಂಡು ಎಲ್ಲೂ ಮಕ್ಕಳಿಗೆ ಯಾವುದೂ ಕೊರತೆ ಆಗಬಾರ್ದು. ಯಾರೂ ಹೇಳಿಸ್ಕೊಳ್ಳಲ್ಲ, ನನ್ನೂ ಕೇಳಲ್ಲ, ಅವ್ರ ಪಾಡಿಗೆ ಅವರು ಎಲ್ರಿಗೂ ಕೂಡ ಒಂದು ಸೇವೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಮನೋಭಾವನ ನಾವು ರೂಢಿಸ್ಕೊಟ್ಟಿದ್ವಿ. ಜೊತೆಯಲ್ಲಿ ಈ ವರ್ಷ ವಿಶೇಷವಾಗಿ ಇಲ್ಲಿ ಹೇಳಬೇಕು ಅಂದರೆ, ನಾವು ಎಕ್ಸಾಮ್ ಟೈಮಲ್ಲಿ ನಾವು ಮಕ್ಕಳಿಗೆ ಸಿಇಟಿ, ನೀಟ್ ಕೋಚಿಂಗನ್ನು ಕೊಡ್ತಾಯಿದ್ವಿ ಪ್ರತಿ ವರ್ಷ. ಈ ವರ್ಷ ಹೊಸದಾಗಿ ಏನು ಪ್ರಾರಂಭ ಮಾಡಿದ್ದೇವೆ, ಕಾಲೇಜ್ ಪ್ರಾರಂಭ ಆದ ಮೊದಲನೇ ಮಕ್ಕಳಿಗೆ ಪ್ರತಿ ಭಾನುವಾರ ಏನಿರ್ತದೆ, ಆ ಭಾನುವಾರ ಸಿಇಟಿ, ನೀಟ್, ಜೆಇಇ ಕೋಚಿಂಗನ್ನು ಕೊಡಿಸ್ತಕ್ಕಂಥದ್ದು. ಅದು 27 ವಾರ ಸಿಗ್ತದೆ ಬುದ್ಧಿ ನಮಗೀಗ. 27 ಭಾನುವಾರಗಳು ಕೂಡ ಸತತವಾಗಿ ನಿಮಗೆ ಪ್ರತಿದಿನ 2 ಸಬ್ಜೆಕ್ಟನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಈ ವರ್ಷದಿಂದ ಮಾಡಿದ್ದೇವೆ. ಈ PUC ಸೆಕೆಂಡ್ ಇಯರಿಗೆ ಮಾಡಬೇಕು ಅಂದ್ಕೊಂಡಿದ್ವಿ. ಫಸ್ಟ್ ಇಯರ್ ಮಾಡೋ ಉದ್ದೇಶನೂ ಕೂಡ ಇದೆ. ಇಲ್ಲೊಬ್ಳು ಇದ್ದಾಳೆ ನಮ್ಮ ಹುಡುಗಿ ವನಿತಾ ಅಂತ, ಅವಳು 625ಕ್ಕೆ 608 ಅಂಕ ತೆಗೆದಿಲ್ಲ. ಆ ಮಗು ಅವಳು ಎಳ್ನೋಡು ಊರಿನವಳು, ಗ್ರಾಮೀಣ ಸ್ಕೂಲಲ್ಲಿ ಓದಂಥ ಮಗು. ನಿಂತ್ಕೊ ಅಲ್ಲೇ ಇದ್ದಾಳ್ತಿದ್ದೆ ಅವಳ. ಆಕೆ ಏನು ಮಾಡಿದ್ಲು, ನನಗೇನಾದರೂ ನೀವು ಫಸ್ಟ್ ಇಯರ್ಗೂ ಕೂಡ ಸಿಇಟಿ, ನೀಟ್ ಕೋಚಿಂಗ್ ಕೊಡಿಸ್ತೀವಿ ಅಂದರೆ ನಾನು ಇಲ್ಲೇ ಗೌರ್ಮೆಂಟ್ ಕಾಲೇಜ್ನಲ್ಲೇ ಓದ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಅವಳೊಬ್ಬಳಿಂದ ಎಲ್ರಿಗೂ ಕೂಡ ಫಸ್ಟ್ ಇಯರ್ PUC ಅವ್ರಿಗೆ ಇಲ್ಲಿ ಸಿಇಟಿ, ನೀಟ್ ಕೋಚಿಂಗ್ ಕೊಡಿಸ್ಲಿಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ಖಂಡಿತ ಒಬ್ಬರಿಗೆ ಆಸೆ ಇದೆ, ಆಸಕ್ತಿ ಇದ್ದರೂ ಕೂಡ ಒಂದೇ, 1000 ಜನಕ್ಕಿದ್ದರೂ ಒಂದೇ. ಅವ್ರಿಗೆ ಒಬ್ರಿಗಾದರೂ ಕೂಡ ನ್ಯಾಯ ದೊರಕಿಸ್ಕೊಡ್ಬೇಕು, ಎಲ್ಲರೂ ಸಾಕಷ್ಟು ಜನ ಇದ್ದರೂ ಕೂಡ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದು ನಮ್ಮ ಒಂದು ಧರ್ಮ ಅಂತ ನಾವಾದರೂ ಕೂಡ ಭಾವಿಸ್ಕೊತೇನೆ. ಆ ನಿಟ್ಟಿನಲ್ಲಿ ಇವತ್ತು 2 ಮಕ್ಕಳಿಗೆ ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ ಅವ್ರಿಗೆಲ್ಲರೂ ಕೂಡ ಈಗಾಗಲೇ ಕಳೆದ 2 ವಾರದಿಂದ, ನಾಳೆ 3ನೇ ವಾರ
ಅವ್ರು ನೀವೆಲ್ಲರೂ ಕೂಡ ಕಾಲಿಡ್ತಾ ಇರೋದು 3ನೇ ವಾರ. ನಿಮಗೆ ಪರಿಕರಗಳನ್ನೆಲ್ಲ ಕೊಡಬೇಕಿತ್ತು, ಸ್ವಲ್ಪ 2 ವಾರ ವಿಳಂಬ ಆಯಿತು ಬುಕ್ಸ್ದು. ಅದು ವಂಚನೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾನು ಇನ್ನೂ ಕೂಡ ಏನು ಫಾರಿನ್ಗೆ ಹೋಗಿ ಪ್ಯಾಕ್ ಮಾಡ್ಕೊಳ್ಳದೆ ಇದ್ರೂ ಕೂಡ ಇದು ಮಕ್ಕಳಿಗೆ ತಲುಪಿಸೇ ಹೋಗಬೇಕು ಅಂತಕ್ಕಂಥದ್ದು ಒಂದು ಇದರಿಂದ ಖಂಡಿತ ಇದೆಲ್ಲದೂ ಕೂಡ ನಿಮಗೆ ದೊರಕಿಸ್ಕೊಟ್ಟು ನಂತರ ನಾನು ಮುಂದುವರಿಯೋಣ ಅಂತಕ್ಕಂಥದ್ದನ್ನ ಹಂಬಲ ಇಟ್ಕೊಂಡು ಹೊರಟಿದ್ದೇನೆ. ಜೊತೆಯಲ್ಲಿ ಪ್ರೇರಣಾ ಶಿಬಿರನೂ ಕೂಡ ನಮಗೆ ಬಿ ಇ ಓರು ಮೊದಲು ಉಡುಪಿನಲ್ಲಿ ಎಲ್ಲ ಕೆಲಸ ಮಾಡಿ ಬಂದಿದ್ದರಿಂದ ಅಲ್ಲಿ ಯಾವ ಥರ ಮಕ್ಕಳಿಗೆ ಪರೀಕ್ಷೆಗಳಲ್ಲಿ ಎದುರಿಸಿ ಸುಲಲಿತವಾಗಿ ರಾಜ್ಯದಲ್ಲೇ ಪ್ರಥಮ ಬರ್ತಾಯಿದೆ ಇದೆಲ್ಲದನ್ನು ಕೂಡ ಗಮನಿಸಿ ಅವರು 2 ವರ್ಷದಿಂದ ಇಲ್ಲಿ ಬಂದ ಮೇಲೆ ಜಿಲ್ಲೆಗೆ ಫಸ್ಟ್ ಪ್ಲೇಸು ಚಿಕ್ಕನಾಯಕನಹಳ್ಳಿ SLCನಲ್ಲಿ 2 ವರ್ಷದಿಂದ. ಅದು ಈ ವರ್ಷ ಅಂತೂ ಶೈಕ್ಷಣಿಕ ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲಿ 2, ಒಂದು ಮಧುಗಿರಿ ಆ್ಯಂಡ್ ತುಮಕೂರು, 2ಕ್ಕೂ ಮೊದಲನೇ ಸ್ಥಾನದಲ್ಲಿ ಚಿಕ್ಕನಾಯಕನಹಳ್ಳಿನೇ ಇರ್ತಕ್ಕಂಥದ್ದು ಇನ್ನೂ ಹೆಮ್ಮೆ ತರ್ತಕ್ಕಂಥ ವಿಚಾರ. ಅದರಲ್ಲೂ ಒಳಗೆ ಹೋದರೆ ನಮ್ಮಲ್ಲಿ ಕಳೆದ ವರ್ಷ 8 ಜನ 625ಕ್ಕೆ 600ಕ್ಕಿಂತ ಹೆಚ್ಚು ತೆಗೆದಿದ್ರು. ಈ ವರ್ಷ 49 ಜನ, ಫಸ್ಟ್ 44 ಮತ್ತು 5 ಜನ ಏನು ಮತ್ತೆ ರೀಟೋಟ್ಲಿಂಗ್ ಹಾಕಿ ಅದರಲ್ಲಿ 5 ಜನ 49 ಜನ ಮಕ್ಕಳು 625ಕ್ಕೆ 600ಕ್ಕಿಂತ ಹೆಚ್ಚು ಅಂಕ ಪಡೆದಂಥದ್ದು. ಅದರಲ್ಲೂ ಇನ್ನೂ ಒಳ ಹೋದಾಗ ಸರ್ಕಾರಿ ಶಾಲೆ ಮಗು 625ಕ್ಕೆ 620 ಫಸ್ಟ್ ಪ್ಲೇಸ್ ನಮ್ಮ ತಾಲೂಕಿನಲ್ಲಿ. ಇದು ಹೆಮ್ಮೆ ತರ್ತಕ್ಕಂಥ. ಸೆಕೆಂಡ್ ಪ್ಲೇಸು ಕೂಡ ಮೊದಲನೇ 3 ಸ್ಥಾನ ಸರ್ಕಾರಿ ಶಾಲೆನೇ. ಮೊದಲನೇ ಸ್ಥಾನ ಮೊರಾರ್ಜಿ ದೇಸಾಯಿ ಶಾಲೆ ಮೇಲ್ನಳ್ಳಿ, 2ನೇದು KPSC ಹುಳಿಯಾರು, 3ನೇದು ನಮ್ಮ ಎಳ್ನೋಡು ಶಾಲೆ. ಮೊದಲನೇದು 620 ಅಂಕ ಪಡೆದಂಥದ್ದು ಇದರಲ್ಲಿ ಮೊರಾರ್ಜಿ ಶಾಲೆ, 619 ಅಂಕ ಪಡೆದಂಥದ್ದು KPSC ಶಾಲೆ ಮಗು, 618 ಅಂಕ ಪಡೆದದ್ದು ಎಳ್ನೋಡು. ಈ ಥರ ಇನ್ನೂ ಹೆಮ್ಮೆ ಆಗ್ತದೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರ ಬಗ್ಗೆ ಇನ್ನೂ ಅಪಾರವಾದಂಥ ಗೌರವ ನಮಗೆಲ್ಲ ಬರ್ತದೆ. ಆದರೆ ನಾವು SLCನಲ್ಲಿ ಯಾವತ್ತೂ ಕೂಡ ಸರ್ಕಾರಿ ಶಾಲೆ, ಅನುದಾನ ರಹಿತ ಅಂತ ಮಾಡಿಲ್ಲ. ಅದರಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರನ್ನು ಕೂಡ ಒಳಗೊಂಡಂತೆ ಅವರಲ್ಲೇ ನಿಮ್ಮಲ್ಲೇ ಒಂದು ಶಕ್ತಿ ಅಡಗಿದೆ ಅಂತ ಬಿ ಅವರು ಅಲ್ಲಿರ್ತಕ್ಕಂಥ ಶಿಕ್ಷಕರಲ್ಲೇ ಇರ್ತಕ್ಕಂಥ ಒಂದು ಏನು ವಿಷಯವನ್ನು ಬುದ್ಧಿಯನ್ನು ಇವತ್ತು ಅವರೆಲ್ಲರ ಮುಖಾಂತರ ಪ್ರೇರಣಾ ಶಿಬಿರಗಳು ಮಾಡಿ ಮಕ್ಕಳಿಗೆ ಬೋಧನೆ ಮಾಡಿಸ್ತಾ ಇರೋದ್ರಿಂದ ಯಾರೂ ಕೂಡ ಹೊರಗಡೆಯಿಂದ ಬಂದಿಲ್ಲ. 40 ಜನ ಏನು ನಮ್ಮ ತಂಡ ಇದೆ, ಏನು ಸಬ್ಜೆಕ್ಟ್ ಟೀಚರ್ಸ್ ಇದ್ದಾರೆ, ಅವ್ರನ್ನೇ ಉಪಯೋಗಿಸ್ಕೊಂಡು ಇವತ್ತು ಅವರಿಗೆ ಪ್ರೇರಣೆ ನೀಡ್ತಾ ಇರ್ತಕ್ಕಂಥದ್ದು ಒಂದು ನಮ್ಮ ಸೌಭಾಗ್ಯ. ಅವರೆಲ್ಲರಿಗೂ ಕೂಡ ಒಂದು ಗುರುವಂದನೆ ಕಾರ್ಯಕ್ರಮನ ಕೂಡ ಜರುಗಿತು, ಮಕ್ಕಳಿಂದನೇ ಕೂಡ ಮಾಡಿಸಿದ ಬುದ್ಧಿ ಇದೇ ವೇದಿಕೆಯಲ್ಲಿ ಅವರಿಗೆ ನಮಗೆ ಪ್ರೇರಣೆ ನಮ್ಮ ಮೇಷ್ಟ್ರು ಅಂತಕ್ಕಂಥ ನಿಟ್ಟಿನಲ್ಲಿ ಅವರಿಂದನೇ ಮಾಡಿಸಿದಾಗ ಖಂಡಿತ ಒಂದು ಅದೊಂಥರ ದೇವಲೋಕದ ಒಂದು ಕಾರ್ಯಕ್ರಮ ಇದ್ದಂಗೆ ನಮಗೂ ಕೂಡ ನೋಡಲಿಕ್ಕೆ ತುಂಬ ಆನಂದ ಆಯಿತು. ಯಾಕೆಂದರೆ ನೀವು ಯಾರು ನಿಮಗೆ ರಾಜಕಾರಣಿಗಳಿದ್ದರು ಯಾರಿಗೂ ಕೂಡ ನೆನಪಿರಲ್ಲ. 1ನೇ ಕ್ಲಾಸ್ ಮಾಸ್ಟರ್ ಯಾರು ಅಂದರೆ ಯಾವ ಸಂದರ್ಭದಲ್ಲಿ ಸಾಯೋದ್ರೊಳಗೆ ಯಾವಾಗಾರು ಕೂಡ ಹೇಳ್ತೇವೆ, ಅದು ನಮಗೆ ನೆನಪಿರ್ತದೆ. 1ನೇ ಕ್ಲಾಸ್ ನಮ್ಗೆ ಹೊಡೆದು ಹೇಳ್ಕೊಟ್ಟವ್ರು ಯಾರು ಮೇಷ್ಟ್ರು ಅಂದರೆ ಎಲ್ಲರಿಗೂ ಕೂಡ ನೆನಪಿರ್ತದೆ. ಅದನ್ನು ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆವಾಗ ಗಿಡವಾಗಿದ್ದಾಗ ನಿಮ್ಮನ್ನು ಹೆಂಗೆ ತಿದ್ದಿ ತೀಡಿ ನಿಮ್ಮನ್ನು ಒಬ್ಬರನ್ನ ಮನುಷ್ಯರಾಗಿ ಮಾಡಿದ್ರು ಅದು ಖಂಡಿತ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಶೈಕ್ಷಣಿಕವಾಗಿ ನಾವೆಲ್ಲರೂ ಇವತ್ತು ನಮ್ಮ ಮಕ್ಕಳಿಗೆ ಕೊರತೆ ಆಗಬಾರ್ದು. ಅದರಲ್ಲೂ ಗ್ರಾಮೀಣ ಪ್ರದೇಶ ಮಕ್ಕಳು ಹೊರಗಡೆ ಹೋಗಿ ಕಾಂಪೀಟ್ ಮಾಡ್ತಕ್ಕಂಥದ್ದು ಇದೆಲ್ಲ ತುಂಬ ಕಷ್ಟ ಇರತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಿಸ್ವಾರ್ಥ ಸೇವೆ, ಇದರಲ್ಲಿ ಯಾವುದೇ ರಾಜಕೀಯ ಅಡಗಿಲ್ಲ. ಒಂದೇ ಒಂದು ಸ್ವಾರ್ಥ ಇದೆ, ಏನಂದರೆ ನಿಮ್ಮಿಂದ ಆಮೇಲೆ ಅದನ್ನು ಬಯಸ್ತೇವೆ. ನೀವೆಲ್ಲರೂ ಕೂಡ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಮುಗಿದ್ಮೇಲೆ ನಮ್ಮ ತಾಲೂಕಿಗೆ ನಿಮ್ಮ ಸೇವೆ ಅವಶ್ಯಕತೆ ಇದೆ, ಅದನ್ನು ನಾವು ನಿಮ್ಮಿಂದ ಬಯಸ್ತೇವೆ. ಮಕ್ಕಳು ಮರಿಬಾರ್ದು, ಇಂಥ ತಂದೆ ತಾಯಿ ಮರಿಬಾರ್ದು, ನಿಮ್ಮ ಶಿಕ್ಷಕರನ್ನ ಮರಿಬಾರ್ದು, ನಿಮ್ಮ ಊರನ್ನ ಮರಿಬಾರ್ದು, ನಿಮ್ಮ ತಾಲೂಕು ಮರಿಬಾರ್ದು. ಇದನ್ನು ನಿಮ್ಮಿಂದ ಬಯಸ್ತಕ್ಕಂಥದ್ದು. ನಿಮ್ಮಿಂದ ನಾಳೆ ನಿಮ್ಮ 16 ಜನ ಮತ್ತೆ ಮಕ್ಕಳಿಗೆ ನಿಮ್ಮಿಂದ ಸೇವೆ ಬೇಕು ನಮಗೆ, ಅದನ್ನು ನಾವು ನಿಮ್ಮಿಂದ ಬಯಸ್ತೇವೆ. ಬಿಟ್ಟರೆ ಮತ್ತೇನು ಇದರಲ್ಲಿ ಸ್ವಾರ್ಥತೆ ಇಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಬುದ್ಧಿ ಇದಕ್ಕೆ ಏನಾದರೂ ಕೂಡ ನಾವು ಯಾವ ವರ್ಷವೂ ಕೂಡ ನಿಲ್ಲದ ರೀತಿಯಲ್ಲಿ ಈ ಒಂದು ಸೇವೆ ಜರುಗ್ತಾ ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿನ್ನೆ ಅದಕ್ಕೆ ಆದಂಥ ಒಂದು ಜಾಗವನ್ನು ಕೂಡ ಖರೀದಿ ಮಾಡಿದ್ವಿ ನಿನ್ನೆ ಬೆಳಗ್ಗೆ. ಅದು ಯಾವತ್ತೂ ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಿರ್ಬೋದು, ಮತ್ತು CET ನೀಟ್ಗಿರ್ಬೋದು, ಮತ್ತು ಯಾವುದಾದ್ರು ಇಂಟ್ರೆಸ್ಟ್ ಬಂದರೆ ಪೊಲೀಸ್ದಾಗಲಿ ಇದು PDOಸ್ದು ಯಾವುದೇ ಬಂದರೂ ಕೂಡ ಅಲ್ಲಿ ಟ್ರೈನಿಂಗನ್ನು ಕೊಡಬೇಕು ಅಂತಕ್ಕಂಥ ಒಂದು ಮನೋಭಾವನ ಇಟ್ಕೊಂಡಿದ್ದೇವೆ.
ಇದರಲ್ಲಿ ನಾವು ಖಂಡಿತ ನಮ್ಮ ಮಕ್ಕಳು, ನಮ್ಮ ತಾಲೂಕಿನ, ನಮ್ಮ ಕ್ಷೇತ್ರದ ಮಕ್ಕಳು ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಅವ್ರ ಜೀವನವನ್ನು ನಡೆಸಬೇಕು. ಅವ್ರ ಹೆತ್ತ ತಂದೆ ತಾಯಿನ ನಿಮ್ಮನ್ನು ಹೆಂಗೆ ಹೊಟ್ಟೆ ಬಟ್ಟೆ ಕಟ್ಟಿ ನಿಮ್ಮ ಪೋಷಕರು ನಿಮ್ಮನ್ನೆಲ್ಲ ಕೂಡ ಪಾಲನೆ ಪೋಷಣೆ ಮಾಡ್ಕೊಂಡು ಈ ಹಂತಕ್ಕೆ ತಂದಿದ್ದಾರೆ, ಅವ್ರನ್ನ ನಾಳೆ ಅವ್ರ ಮನಸ್ಸನ್ನು ನಗಿಸ್ತಕ್ಕಂಥ ಕೆಲಸ, ಅವ್ರನ್ನ ಖುಷಿಯಿಂದ ಇಡ್ತಕ್ಕಂಥ ಕೆಲಸ, ಅವ್ರನ್ನ ಆರೋಗ್ಯವಾಗಿ ಇಡ್ತಕ್ಕಂಥ ಕೆಲಸ ನಿಮ್ದು ಆಗಬೇಕು. ಅದನ್ನು ಕೂಡ ನಿಮ್ಮ ಗಮನದಲ್ಲಿರಲಿ ಅಂತಕ್ಕಂಥದ್ದು ಮತ್ತೊಮ್ಮೆ ಹೇಳ್ತಾ, ಒಂದು ಇದರ ಜೊತೆಯಲ್ಲಿ ನಾವು ಅಗ್ರಿಕಲ್ಚರಲ್ಲಿ ಇದಾದಮೇಲೆ CET NEET ಕೋಚಿಂಗ್ ಆದಮೇಲೆ ಅಗ್ರಿಕಲ್ಚರ್ಗೂ ಬೇರೆ ಸಪ್ರೇಟಾಗಿ ಟ್ರೈನಿಂಗ್ ಎಲ್ಲ ಕೊಟ್ವಿ ಓದ್ಸಲಿ. ಅದರಲ್ಲಿ ದಿವಿಜಾ ಅಂತ ಒಂದು ಅಂಗಸಂದ್ರದ ಮಗು, ಎಲ್ಲಿದೆ ಪುಟ ಇದಾರ ಗೆಟಪ್, ದಿವಿಜಾ ಅಂತ ಒಂದು ಅಂದಿಕೆರೆ ಮಗು ಬದಿ 200 ಮಾರ್ಕ್ಸ್ಗೆ 196 ಮಾರ್ಕ್ಸ್ ತಗೊಂಡಿದ್ಲು ಅವಳು. ಅಗ್ರಿಕಲ್ಚರಲ್ಲಿ ನಾವು ಸಪ್ರೇಟು ಅಗ್ರಿಕಲ್ಚರಲ್ಲಿ ಮಾಡಿದ್ರಿಂದ 200 ಮಾರ್ಕ್ಸ್ಗೆ 196 ಮಾರ್ಕ್ಸ್ ತಗೊಂಡು ಇವತ್ತು GKVKನಲ್ಲಿ ಅವಳಿಗೆ ಇದನ್ನು ಸೀಟ್ ಸಿಕ್ಕಿದೆ. ಇದು ನಮಗೆ ಸಮಾಧಾನ ತರ್ತಕ್ಕಂಥದ್ದು, ಖುಷಿ ತರ್ತಕ್ಕಂಥ ವಿಚಾರ. ಬಾಪುಟ ಈ ಕೆಳಗೆ ಇದು ಅಗ್ರಿಕಲ್ಚರ್ಲಿ ಓದ್ಸಲ ಏನು ಮಾಡಿದ್ವಿ, ಸುಮಾರು 62 ಜನ ಸರ್ಕಾರಿ ಸೀಟ್ ತೊಗೊಂಡ್ರು. ಅದರಲ್ಲಿ 32 ಜನ ಇಂಜಿನಿಯರಿಂಗು ಉಚಿತವಾಗಿ ಸೀಟ್ ತೊಗೊಂಡ್ರು, 30 ಜನ ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ವೆಟರ್ನರಿ ಇದರಲ್ಲಿ ಸೀಟ್ ತೊಗೊಂಡ್ರು. ಅವ್ರ ತಂದೆ ತಾಯಿ ಖರ್ಚಿಲ್ದಂಗೆ 62 ಜನ ಹೋದ ವರ್ಷ ಓದೋರು. ಈ ಸತಿ 100ಕ್ಕಿಂತ ಹೆಚ್ಚಾಗ್ತಾರೆ, ಇನ್ನೂ ಅಡ್ಮಿಷನ್ಸ್ ಆಗ್ತಾ ಇದೆ. ಇದೇ ಥರ 100ಕ್ಕಿಂತ ಹೆಚ್ಚು ಮಕ್ಕಳಾಗ್ತಾರೆ. ಅದು ನಮಗೆ ಖುಷಿ ತರ್ತದೆ. ಅವ್ರ ತಂದೆ ತಾಯಿಗೆ ಖರ್ಚು ಮಾಡಿಸ್ದಂಗೆ ಓದಿಸ್ತಾ ಇದ್ದಾರೆ. ಅದೇನೇ ಬರಲಿ ನಾವು ಅವ್ರ ಜೊತೆ ಇರ್ತೇವೆ, ಮಕ್ಕಳ ಜೊತೆ ನೇರವಾಗಿ ಮಕ್ಕಳ ಇಂಟ್ರ್ಯಾಕ್ಷನ್ ನಾನು ಪ್ರತಿದಿನ ಮಾಡ್ತೀನಿ. ರಾತ್ರಿ 12 ಗಂಟೆಲಿ ಅವಳು ಫೋನ್ ಮಾಡಿದ್ಲು ನನಗೆ GKVKಲ್ಲಿ ಸಿಕ್ತು ಅಂತ. ಈ ಮಗು ಈಕೆಗೆ GKVKನಲ್ಲಿ ಇವತ್ತು ಅವಳಿಗೆ ಮುಂದಿನ ಇದಕ್ಕೆ ಸ್ವಾಮೀಜಿ ಈ ಥರ ಇದು ನಮಗೆ ಸಾರ್ಥಕವಾದ ಬದುಕು ಅನಿಸೋದು. ಆ ನಿಟ್ಟಿನಲ್ಲಿ ನಮಗೆ ಪ್ರೇರಣೆ ನಮ್ಮ ಗುರುಗಳು ವೀರಗೇಶಾನಂದ ಸ್ವಾಮೀಜಿಗಳು ಅವ್ರ ಮಾತು ಕೇಳಬೇಕು. ನಾವು ಎಷ್ಟೊತ್ತು ಕೇಳಿದ್ರೂ ಕೂಡ ನಮಗೆ ಸಾಲಲ್ಲ. ಆ ಥರ ಅವ್ರಿಗಿರ್ತಕ್ಕಂಥ ಜ್ಞಾನ, ಅವ್ರಿಗಿರ್ತಕ್ಕಂಥ ಸಮಾಜದ ಕಳಕಳಿ, ಇದೆಲ್ಲದೂ ಕೂಡ ನಾವು ಸಾಕಷ್ಟು ಬಾರಿ ಅವರ ವಿಷಯಗಳನ್ನ ಅವ್ರನ್ನ ಕೇಳಿದ್ದೇವೆ. ಖಂಡಿತ ಎಷ್ಟು ಕೇಳಿದ್ರು ಕೂಡ ಇನ್ನೂ ಕೇಳಬೇಕು ಅನಿಸ್ತದೆ. ಅವರ ಒಂದು ನಿಸ್ವಾರ್ಥ ಸೇವೆ, ಅವ್ರ ಸಮಾಜದ ಕೊಡುಗೆ, ಸಮಾಜನ ಒಂದು ಒಳ್ಳೆಯ ಹಾದಿನಲ್ಲಿ ಕೊಂಡೊಯ್ಯಬೇಕು ಅಂತಕ್ಕಂಥ ಅವರ ಒಂದು ಏನು ಮನಸ್ಥಿತಿ ಇದೆ, ಅದಕ್ಕೆ ನಾವೆಲ್ಲರೂ ಕೂಡ ಅವ್ರ ಜೊತೆ ಇರ್ತಕ್ಕಂಥ ಕೆಲಸ ಮಾಡ್ತೇವೆ. ಖಂಡಿತ ಅವ್ರಿಗೆ ಇದು ಸೂಕ್ತವಾದ ವೇದಿಕೆಯಲ್ಲಿ ಮಕ್ಕಳಿಗೆ ಹಲವಾರು ಬಾರಿ ಅವ್ರನ್ನ ಕೇಳಿದ್ವಿ. ಹೋದ್ಸಲ ಅವರು ಅಮೆರಿಕಕ್ಕೂ ಎಲ್ಲೋ ಹೋದರು, ಹಾಗಾಗಿ ನಾವು ಪ್ರೇರಣಾ ಶಿಬಿರದಲ್ಲಿ ಬರಲಿಕ್ಕಾಗಲಿಲ್ಲ. ಈ ಸಲ ಖಂಡಿತ ನಮ್ಮ ಸೌಭಾಗ್ಯ, ಮಕ್ಕಳ ನಿಮ್ಮ ಅದೃಷ್ಟರು ಕೂಡ ಹೌದು. ಇಂಥವ್ರ ಮಾತು ಕೇಳಲಿಕ್ಕೆ ಖಂಡಿತ ನೀವು ಕೂಡ ಪುಣ್ಯ ಮಾಡಿದ್ದೀರಿ ಅಂತಕ್ಕಂಥದ್ದನ್ನ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅಂಥ ಪುಣ್ಯಾತ್ಮರ ಪ್ರವಚನವನ್ನು ನಾವೆಲ್ಲರೂ ಕೇಳೋಣ, ಪಾವನವಾಗೋಣ. ಜೊತೆಗೆ ನಾವು ಕೂಡ ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಬಯಸೋಣ. ಆ ನಿಟ್ಟಿನಲ್ಲಿ ಯಾರಿಗೂ ಕೂಡ ಅಸೂಯೆ ಮತ್ತು ಕೋಪ ಇದು ಮಾಡ್ಕೊಳ್ಳೋದ್ರಿಂದ ಏನೂ ಉಪಯೋಗ ಇಲ್ಲ. ಬೇರೆಯವ್ರ ಬಗ್ಗೆ ನಾವು ಕೆಟ್ಟದ್ದು ಭಾವಿಸೋದ್ರಿಂದ ಖಂಡಿತ ಉಪಯೋಗ ಇಲ್ಲ. 1 ನಿಮಿಷದ ಕೋಪ 10 ನಿಮಿಷದ ನಮ್ಮ ಆಯಸ್ಸನ್ನು ಕಡಿಮೆ ಮಾಡ್ತದೆ. ಅದನ್ನು ಯೋಚನೆ ಮಾಡ್ಕೊಂಡ್ರೆ ಬೇರೆಯವ್ರ ಬಗ್ಗೆ ನಾವು ಒಳಗೆ ಕಿಚ್ಚು ಯಾವತ್ತೂ ಕೂಡ ಆಗಬಾರ್ದು. ಯಾರ ಬಗ್ಗೆನೂ ಕೂಡ ಅಸೂಯೆ, ಕೋಪ ಮತ್ತು ಮನಸ್ಸನ್ನ ಹಾಳು ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಡಿ. ಖಂಡಿತ ಬದುಕು ಹೇಗಿದೆ ಹೋಗಬೇಕು, ನಿರಾಳವಾಗಿ ನಿಮ್ಮ ಕೈಲಿ ಸೇವೆ ಮಾಡಲಿಕ್ಕೆ ಸಾಧ್ಯ ಆಯಿತಾ ಯಾರಿಗಾರು ಒಂದು ಅನುಕೂಲ ಮಾಡಿ, ಇಲ್ಲದೇ ಇದ್ದರೆ ಸುಮ್ಮನೆ ಇದ್ಬಿಡಿ. ಬೇರೆಯವ್ರಿಗೆ ಕೆಟ್ಟದ್ದು ಬಯಸಬಾರ್ದು. ಆ ಮನಸ್ಥಿತಿನ ನಾವೆಲ್ಲರೂ ಕೂಡ ರೂಢಿ ಮಾಡಬೇಕು. ಯಾವುದೇ ವ್ಯಸನಕ್ಕೆ ಒಳಗಾಗ್ತಕ್ಕಂಥ ರೀತಿಯಲ್ಲಿ ನೀವು ಯಾರು ಕೂಡ ದುಶ್ಚಟಗಳಿಗೆ ಬಲಿಯಾಗಬೇಡಿ. ಜೊತೆಗೆ ಈ ವಯಸ್ಸೇನಿದೆ SLC ಮತ್ತು PUC ಈ ಹಂತದಲ್ಲಿ ಇದೊಂದು ತಿರುವು, ನಿಮಗೆ ಚಂಚಲತೆ ಇರ್ತದೆ. ಮನಸ್ಸನ್ನ ಏಕಾಗ್ರತೆಯಿಂದ ಹಿಡ್ಕೊಂಡು ನೀವೆಲ್ಲರೂ ಕೂಡ ಇವತ್ತು ನೀವು ಮಾಡಬೇಕಾಗಿರತಕ್ಕಂಥ ಒಂದೇ ಒಂದು ದೃಷ್ಟಿ ಏನೋ ಓದಬೇಕು. ಅದ್ರ ಕಡೆಗೆ ಅಷ್ಟೇ ಗಮನ ಹರಿಸ್ಬೇಕು. ಬಿಟ್ಟರೆ ಮಿಕ್ಕ ಯಾವ ವಿಚಾರಗಳು ಕೂಡ ನಿಮಗೆ ಬೇಡ. ನಿಮ್ಮ ಪೋಷಕರು, ನಿಮ್ಮ ಶಿಕ್ಷಕರು ಅದನ್ನೆಲ್ಲ ನೋಡ್ಕೋತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಮ್ಮೆಲ್ಲರನ್ನು ಜೊತೆಗೆ ಇವತ್ತು ಪರಿಕರಗಳು SLC PUC ಮಕ್ಕಳಿಗೆ ಬುಕ್ಸು ತುಂಬ ಒಳ್ಳೆಯ ಮೆಟೀರಿಯಲ್ಸ್ನ ತರಿಸಿದ್ದೀವಿ. ಇವತ್ತು ನಿಮಗೆ ಕೊಡ್ತೇವೆ. SLC ಮಕ್ಕಳಿಗೆ ಏನು PUC ಮಕ್ಕಳಿಗೆಲ್ಲ ಇದನ್ನು ಕೊಟ್ಟಿದ್ವಿ, ಏನು ಅವ್ರಿಗೆ ಬೇಕಾದಂಥ ಸಲಕರಣೆಗಳನ್ನ ಅದನ್ನು ಕೂಡ ವಿತರಣೆ ಮಾಡ್ತೇವೆ. ಹೊರಗಡೆ ಸ್ವಾಮೀಜಿಗಳು ಸ್ವಲ್ಪ ತಡ ಆಯಿತು, ಅಷ್ಟರಲ್ಲಿ ಅಂಗವಿಕಲರನ್ನು ಕಾಯಿಸಬಾರ್ದು ಅಂತ ಹೊರಗಡೆ ಅವ್ರಿಗೆ ಬೇಕಾದಂಥ ಒಂದು 57 ಜನ ಮಕ್ಕಳಿಗೆ ಎಲ್ಲ ಪರಿಕರಗಳನ್ನು ಕೂಡ ಕೊಟ್ವಿ. ಅದರಿಂದ ಇವತ್ತು ಈ ಥರ
ಮಕ್ಕಳ ಸೇವೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗಿದ್ದೇವೆ. ಏನೇ ಸಂದರ್ಭ ಇರಲಿ ಮಕ್ಕಳ, ನಾವು ನಿಮ್ಮ ಜೊತೆ ಇರ್ತೇವೆ. ಖಂಡಿತ ನಿಮ್ಮ ವಿದ್ಯಾಭ್ಯಾಸದ ಭವಿಷ್ಯಕ್ಕೆ ನಾವು ಯಾವತ್ತೂ ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೇವೆ ಅಂತಕ್ಕಂಥದ್ದು ಮತ್ತೊಮ್ಮೆ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.